Vlogs, and today I am very excited because I am going to trip and I am going to Treehouse Farm, and there are football, badminton, cricket, many sports, and there are ridings also, horse riding, camel riding, and trek riding also, and most important, lavish food. I am going to enjoy, ऐसे बोलो. I am going to enjoy. Friends, today is my science exam. Wish me best of luck. Bye. Do well, okay? ಶೂಸ್ ಹಾಕ್ಕೊಂಡು ಕೈ ಮುಗಿತಾನೆ ಇವನು. ದೇವ್ರು ಒಳ್ಳೇದು ಮಾಡಲಪ್ಪ. ಎಕ್ಸಾಮ್ ಇಲ್ಲ ಆದ್ರೂ ಕಾಲು ಮುಗಿತಾ ಇದೆ ನೋಡಿ. ಚಲೋ ಚಲೋ ಆರಾಮ್ಸೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಾ. ನನ್ನ ಚಿಕ್ಕ ಮಗ ಮನ್ಕೀರತ್ ತುಂಬ ಎಕ್ಸೈಟೆಡ್ ಆಗಿ ಸ್ಕೂಲ್ಗೆ ಹೋಗಿದ್ದಾನೆ. ನೋಡೋಣ ಯಾವ ಥರ ಟ್ರಿಪ್ಪಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು. ಈ ಟ್ರಿಪ್ಗೆ ನಾವು 900 rupees ಪೇ ಮಾಡಿದ್ದೀವಿ. ಮೆಸೇಜಲ್ಲಿ ಮಾತ್ರ ಲ್ಯಾವಿಶ್ ಫುಡ್ಡು, ಅದೇನೇನೋ ಗೇಮ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಪ್ರಾಕ್ಟಿಕಲಿ ನೋಡೋಣ ಅವ್ನು ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು. ಈಗ ಯಜಮಾನ್ರಿಗೋಸ್ಕರ ಆಲೂ ಪರಾಟ ಮಾಡ್ತಾ ಇದ್ದೀನಿ. ಮಕ್ಳಿಗೂ ಇದನ್ನೇ ತಿನ್ನಿಸಿ ಕಳಿಸಿದ್ದೀನಿ. ದೊಡ್ಡ ಮಗ ಮಾತ್ರ 2 ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಚಿಕ್ಕ ಮಗನಿಗೆ ಸ್ಕೂಲಲ್ಲಿ ಲ್ಯಾವಿಶ್ ಫುಡ್ ಕೊಡ್ತಾರಲ್ಲ, ಅದಕ್ಕೆ ಅವ್ನು ಬೇಡ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಹೋಗಿದ್ದಾನೆ. ಈ ವ್ಲಾಗಿನಲ್ಲಿ ಈ ದಿನದ ಚಟುವಟಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ ಆಫೀಸ್ಗೆ ಹೋಗೋದಕ್ಕೆ. ಅವರ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಟ್ಟಿದೆ, ಟೇಬಲ್ ಮೇಲೆ ಇಟ್ಟಿದ್ದೆ. ಅವ್ರು ತಿಂದು ಆಫೀಸ್ಗೂ ಹೋಗಿದ್ದಾರೆ. ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಮಾಡಿಕೊಂಡೆ, ಕ್ಲೀನಿಂಗ್ದು, ಗೂಡ್ಸೋದು, ಒರೆಸೋದು, ಬಟ್ಟೆ ಒಗೆಯೋದು, ಮಡ್ಚಿಡೋದು, ಪಾತ್ರೆ ತೊಳೆಯೋದು ಅದೆಲ್ಲ ಇತ್ತು. ಅದೆಲ್ಲ ಮಾಡಿ ಸ್ನಾನ ಮಾಡಿ ಇವಾಗ ಮಧ್ಯಾಹ್ನಕ್ಕೆ ಲಂಚ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಕಿಚಡಿ ಮಾಡ್ಕೊತಾ ಇದ್ದೀನಿ. 3 ಥರದ ಬೇಳೆಗಳನ್ನು ಅಕ್ಕಿ ಜೊತೆ ಸೇರಿಸಿ ಸ್ವಲ್ಪ ಸೋಕ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಕಿಚಡಿ ಮಾಡ್ಕೊತಾ ಇದ್ದೀನಿ. ಸ್ಪೆಷಲಿ ಚಿಕ್ಕ ಮಗನಿಗೋಸ್ಕರನೇ ನಾನು ಕಿಚಡಿ ಮಾಡ್ತಾ ಇರೋದು. ಮೊಸರು ಸೇರಿಸಿ ಅವ್ನಿಗೆ ತಿನ್ಸಿದ್ರೆ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟು ಎಕ್ಸೈಟೆಡ್ ಆಗಿ ಹೋಗಿದ್ದಾನೆ, ಟ್ರಿಪ್ಪಲ್ಲಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು. ಏನಾದರೂ ಆಟ ಆಡೋದನ್ನೆಲ್ಲ ನೋಡಿಬಿಟ್ರೆ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ತುಂಬ ಆ್ಯಕ್ಟಿವಾಗಿ ಆಡಿಬಿಡ್ತಾನೆ. ಊಟ ತಿನ್ನೋದು ಅದನ್ನೆಲ್ಲ ಮರ್ತೋಗ್ಬಿಡ್ತಾನೆ. ಆಡಿ ಆಮೇಲೆ ಟಯರ್ಡ್ ಆಗಿಬಿಟ್ಟು ನನ್ನ ಹತ್ರ ಬಂದುಬಿಟ್ಟು ತುಂಬ ಟೆನ್ಷನ್ ಕೊಡ್ತಾನೆ. ನಿನ್ನೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆನೂ ಹೇಳ್ತಾ ಇದ್ದ, ಅಮ್ಮ ದೇವರಲ್ಲಿ ಪ್ರೇ ಮಾಡು, ಬೇಗ ಬೆಳಗ್ಗೆ ಆಗಿಬಿಡ್ಬೇಕು, ಬೇಗ ನಾನು ಎದ್ದು ರೆಡಿ ಆಗಿಬಿಟ್ಟು ಟ್ರಿಪ್ಪಿಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಏನೇನೋ ಹೇಳ್ತಾ ಇದ್ದೆ. ನಾನು ಸರಿಯಪ್ಪ, ನಾನು ಪ್ರೇ ಮಾಡ್ತೀನಿ, ಎಲ್ಲನೂ ಎಂಜಾಯ್ ಮಾಡ್ತೀಯ ಬಿಡು, ಬೆಳಗ್ಗೆನೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವನಿಗೂ ಹೇಳಿದೆ. ನೋಡಿ, 2 ಮಕ್ಕಳು ಬರ್ತಾ ಇದ್ದಾರೆ. ದೊಡ್ಡ ಮಗನ ಚಿಕ್ಕವನು ಬಸ್ಸಲ್ಲಿ ಮೀಟ್ ಮಾಡಿರೋದು. ಬಸ್ಸಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿರೋ ಸ್ಟೋರಿನ ಮನೆ ಒಳಗಡೆ ಬರೋವರೆಗೂ ಹೇಳ್ತಾ ಇದ್ದ. ನಾನು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಇಷ್ಟು ತಿಂದೆ, ಅಷ್ಟು ತಿಂದೆ, ಈ ಆಟ ಆಡಿದೆ, ಆ ಆಟ ಆಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೋರಿನೂ ಅವನಿಗೆ ಹೇಳ್ತಾ ಇದ್ದ. ಅವನು ತುಂಬ ಚೆನ್ನಾಗಿ ಕೇಳ್ಕೊಂಡು ಬರ್ತಾ ಇದ್ದ. ನನ್ನ ಮಾತಿಗೆ ಯಾರೂ ರೆಸ್ಪಾಂಡೇ ಕೊಡ್ತಾ ಇಲ್ಲ. ನಾನು ಲಾಸ್ಟಲ್ಲಿ ಆ ಕ್ಲಿಪ್ ಹಾಕ್ತೀನಿ ನೋಡಿ. मतलब कुछ वैसा नहीं था, पिज्जा सिर्फ नूडल्स था, मैंने नूडल्स लिए थे। बाकी और क्या था घर का? मैंने 2 बार नूडल्स लिए। बाकी और घर का क्या क्या था? एक बार इतना, एक बार इतना। ओह, उतना ज़्यादा खा लिया आपने? बाकी एक बार इतना, हाँ एक बार इतना। हाँ। बाकी और घर का क्या? और नूडल्स के अलावा नूडल्स के अलावा और कुछ नहीं मिला था आपको? था था ऑप्शंस क्या क्या था? उधर हाँ, घर के ही थे। क्या? और मेरे दोस्त ने मेरे को देखो क्या दी? बटर या बेंटन का क्या है? दिखाओ, दिखा दो। शो मी ना. मैंने कुछ नहीं खाया, सिर्फ What is this? सिर्फ माजा पिया मैंने। Okay, wait ना. Why are you taking this? पेपर बहुत अच्छा हुआ। हाँ, हाँ, कैसा था? 60 से ऊपर आएंगे। 80 में से 60 से ऊपर? 60 से बहुत अच्छे जब होते हैं ना, 80 में से एटलीस्ट 70 होती है. अरे मतलब वो मेरे को भी दे आती। Hey, did you wash your hands? नो Then why are you eating this now? क्या तू Indisciplined kids. कितनी कम क्यों दे रहा है? Even he is also standing here and fighting for this. हाँ, मैं ट्यूशन की छुट्टी मारूंगा। Why?
Why? छुट्टी है पंजाबी 4 या 5. How was your trip? Very nice. Did you enjoy it? In starting, पैसा बर्बाद. Paisa barbad. Why? Why such a big dialogue? Why? Why did you feel like that? You know, I will say you in Hindi. इतनी देर से बस में बिठाया है, बहुत. हाँ. मतलब ये जितना भी हुआ है ना, हाँ. आधा शाम उसी में निकल गया. Okay. आधा उसी में निकल गया. Uh-huh. हमारा फार्म भी पीछे छूट गया. हमारा Okay. फार्म होता है ना मोहाली में. Yes, yes. पीछे छूट गया वो भी. Oh my God. Then? और मेरे दोस्त का मोहाली में वो भी पीछे छूट गया. उसके आगे है. Okay. उसके बाद? बताऊं, इतनी देर खिलाया, पानी पीने के लिए बोल रहे थे. नेक्स्ट एक्टिविटी करो. ಈಗ ಸಂಜೆ 6 ಗಂಟೆ ಆಗ್ತಾ ಇದೆ. ದೇವ್ರ ಮನೆಯಲ್ಲಿ ದೀಪ ಅಂಟಿಸಿದ್ದೀನಿ. ಮನೆ ಒಳಗಡೆಯಿಂದ ಚಂದಮಾಮನ ತೋರಿಸ್ತಾ ಇದ್ದೀನಿ. ಇಬ್ಬರು ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್ಗೆ ಹೋಗಿದ್ದಾರೆ. ನಮ್ಮ ಮನೆ ಆಚೆ ಕಡೆ ನೋಡ್ಬೋದು ತುಂಬ ಡಾರ್ಕ್ ಆಗಿದೆ. ಸ್ಟ್ರೀಟ್ ಲೈಟ್ಸ್ ಇನ್ನೂ ಆನ್ ಆಗಿಲ್ಲ. ಅದಕ್ಕೆ ಸ್ವಲ್ಪ ಭಯವಾಗಿರುತ್ತೆ. ಮಕ್ಕಳು ಬೇರೆ ಆಡೋಕ್ಕೆ ಹೋಗಿದ್ದಾರಲ್ಲ. ಹಿಂದ್ಗಡೆ ಪಾರ್ಕಲ್ಲಿ ಲೈಟ್ಸ್ ಎಲ್ಲ ಇದೆ. ನಾನು ನೋಡಿದೆ ಟೆರೆಸ್ ಮೇಲೆ ಹೋಗ್ಬಿಟ್ಟು. ಮನೆ ಮುಂದ್ಗಡೆ ಇನ್ನೂ ಲೈಟ್ಸ್ ಆನ್ ಆಗಿಲ್ಲ. ಇವಾಗ ಸಾಯಂಕಾಲದ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಬೆಳಗ್ಗೆ ಬಟ್ಟೆ ಒಗೆದಿದ್ದೆ, ಆ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಚೇರ್ ಮೇಲೆ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಮಡಿಸ್ಬಿಟ್ಟು ಯಜಮಾನ್ರದ್ದು ಬಟ್ಟೆ ಅವ್ರ ಕಬೋರ್ಡಲ್ಲಿ, ನಂದು ಬಟ್ಟೆ ನನ್ನ ಕಬೋರ್ಡಲ್ಲಿ, ಮಕ್ಕಳದ್ದು ಬಟ್ಟೆ ಮಕ್ಕಳ ಕಬೋರ್ಡಲ್ಲಿ, ಅದನ್ನೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ಕುಡಿಯೋದಕ್ಕೆ ನೀರು ಬರುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮೂ ನಾನು ಬಾಟ್ಲ್ಗಳಲ್ಲಿ ಇಡ್ತೀನಿ. ಯಾವುದೇ ಪಾತ್ರೆಗಳಲ್ಲಿ ನಾನು ತುಂಬಿಸಿ ಇಡಲ್ಲ. ಯಾಕಂದರೆ 24 ಅವರ್ಸ್ ನಮಗೆ ನಾರ್ಮಲ್ ವಾಟರೆಲ್ಲ ಬರ್ತಾ ಇರುತ್ತೆ. ಏನು ನೀರಿಂದೇನು ಕೊರತೆ ಇಲ್ಲ. ಬಟ್ ಕುಡಿಯೋದಕ್ಕೆ ಮಾತ್ರ ನಾವು ಗೌರ್ಮೆಂಟು ಬಿಡ್ತಾರಲ್ಲ ಅದನ್ನೇ ನೀರನ್ನೇ ಕೊಡ್ತೀವಿ. ನಮ್ಮ ಹತ್ರ ಏನೂ ಇಲ್ಲ. 10 ಬಾಟಲ್ಸಲ್ಲಿ ನೀರನ್ನ ಫಿಲ್ ಮಾಡ್ಕೊಂಡು ಇಟ್ಬಿಡ್ತೀನಿ. ಬೆಳಗ್ಗೆ ಆಗೋತ್ತಷ್ಟಿಗೆ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ನಮ್ಮ ಮಕ್ಕಳು ಅಷ್ಟು ನೀರು ಕುಡಿತಾರೆ. ಆಮೇಲೆ ಬೆಳಗ್ಗೆ ಅದೇ ಬಾಟಲನ್ನು ರೀಫಿಲ್ ಮಾಡ್ಕೊತೀನಿ. ನೀರಿಗೇನು ಕೊರತೆ ಇಲ್ಲ. ಇವಾಗ ಡಿನ್ನರ್ಗೆ ನಾನು ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿತ್ತು. ಯಾಕಂದರೆ ಮನೆಯಲ್ಲಿ ತರಕಾರಿ ಏನೂ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ಲಿಸ್ಟ್ ಮಾಡಿ ಕಳಿಸಿದ್ದೀನಿ, ಇದನ್ನೆಲ್ಲ ತೊಗೊಂಡು ಬಾ ಅಪ್ಪ ಅಂತ ಹೇಳ್ಬಿಟ್ಟು. ಅವ್ರು ಏನೇನು ತೊಗೊಂಡು ಬರ್ತಾರೋ ಅದನ್ನ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಡಿನ್ನರ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಪನ್ನೀರಂತೂ ಮನೆಯಲ್ಲಿದೆ. ಅದರದ್ದು ಪನ್ನೀರ್ ಬುರ್ಜಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ ನಮ್ಮ ಯಜಮಾನ್ರು ಯಾವ್ಯಾವ ಸಾಮಾನು ತೊಗೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಗೊತ್ತಾ, ನಾನು ಒಂದು ಲಿಸ್ಟ್ ಕಳಿಸಿದ್ರೆ ಅದರಲ್ಲಿ 10 ಸಾಮಾನು ಅವ್ರದ್ದೇ ಇರುತ್ತೆ, 5 ಸಾಮಾನು ನಂದಿರುತ್ತೆ. ಆ ಥರ ತೊಗೊಂಡು ಬರ್ತಾರೆ. ಕಿಚನ್ನ ಮ್ಯಾನೇಜ್ ಮಾಡೋದು ನಾನು, ಅಡುಗೆ ಮಾಡೋದು ನಾನು, ಐಟಮ್ಸ್ ಮಾತ್ರ ಅವ್ರ ಪ್ರಕಾರ ಇರಬೇಕು. ಇದು ಯಾವ ನ್ಯಾಯ ಹೇಳಿ? ನಾನು ಅವ್ರ ಹತ್ರ ಹೇಳ್ತಾ ಇರ್ತೀನಿ, ನೀವೇನೇನು ಐಟಮ್ ತೊಗೊಂಡು ಬರ್ತೀರಾ ಅದರದ್ದೆಲ್ಲ ಪದಾರ್ಥಗಳನ್ನ ನೀವೇ ಮಾಡಿಬಿಟ್ಟು ನಮಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಬರದೇ ಇರೋರು ಈ ಥರ ಎಲ್ಲ ಸಾಮಾನು ಏನಕ್ಕೆ ತೊಗೊಂಡು ಬರ್ತೀರಾ ಅಂತ ನಾನು ಸ್ವಲ್ಪ ರೂಪ್ ಆಗ್ತಾ ಇರ್ತೀನಿ. ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ. ಯಾವಾಗಲಾದರೂ ಟೀ ಮಾಡ್ತಾರೆ, ಇಲ್ಲಾಂದರೆ ಮ್ಯಾಗಿ ಮಾಡ್ತಾರೆ, ಒಂದೊಂದು ಸಲ ಬ್ರೆಡ್ ಆಮ್ಲೆಟ್ ಮಾಡ್ತಾರೆ. ಅದನ್ನು ಎಲ್ಲ ಕಟ್ ಮಾಡಿ ನಾನು ಕೊಡಬೇಕು. ಪಾತ್ರೆಗಳು ಕಿಚನ್ಗಳನ್ನ ನಾನು ಕ್ಲೀನ್ ಮಾಡ್ಕೊಡ್ತೀನಿ. ಮಾಡೋದಷ್ಟೇ ಗಲೀಜು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅನ್ನ ಮಾಡೋದಕ್ಕೆ ಬರಲ್ಲ ಅವ್ರಿಗೆ ಸಿಂಪಲ್ಲಾಗಿ. ಮತ್ತು ಹಿಟ್ಟು ಕಲಸಿಡೋದಕ್ಕೂ ಬರಲ್ಲ. ರೊಟ್ಟಿ ಅಂತ ಹೇಳ್ತಾ ಇರ್ತಾರೆ. ಒಂದು ಸಲ ಬಂದುಬಿಟ್ಟು ಹಿಟ್ಟು ಕಲಿಸ್ಕೊಡಪ್ಪ, ನೀನು ನಾರ್ತ್ ಇಂಡಿಯನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಡೈಲಾಗ್ ಹೊಡಿತಾ ಇರ್ತೀನಿ. ನಮ್ಮಿಬ್ಬರದ್ದು ಚಿಕ್ಕ ಫೈಟ್ಗಳನ್ನು ನೀವು ನೋಡಿದ್ರೆ ಅಂತೂ ಓಡೋಗ್ಬಿಡ್ತಾರೆ. ಏನು ಹಿಂಗೆ ಕಿತ್ತಾಡ್ತೀರಾ ಅಂತ ಹೇಳ್ಬಿಟ್ಟು. ಆ ಥರ ಇರುತ್ತೆ. ಫೈನಲಿ ನಮ್ಮ ಯಜಮಾನರು ಸ್ವಲ್ಪ ಐಟಮ್ಗಳನ್ನ ತಗೊಂಡು ಬಂದರು. ಅದ್ರ ಜೊತೆ ನಾನು ಇವಾಗ ಮಾಡಿದ್ದೀನಿ ಪನ್ನೀರ್ ಬುರ್ಜಿ, ಮಟರ್ ಎಲ್ಲ ಆಗಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆ ಕಾಂಬಿನೇಷನು ರೋಟಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಮಕ್ಕಳಿಗೆ ಚಪಾತಿ ಬೇಕು ಅಂತ ಹೇಳಿದ್ರು. ಅವ್ರಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ರೋಟಿ ಬೇಕಂತೆ, ಅವ್ರಿಗೋಸ್ಕರ ರೋಟಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ರೈಸ್ ಬೇಕು, ನನಗೋಸ್ಕರ ರೈಸ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ರೈಸ್ ಮಾಡಿಕೊಂಡ್ರು ನಮ್ಮ ಯಜಮಾನ್ರಂತೂ ತಿಂದೇ ತಿಂತಾರೆ. ಅವ್ರಿಗೂ ರೈಸ್ ಇಷ್ಟ ಆಗುತ್ತೆ. ರೋಟಿ ಜೊತೆ ಸ್ವಲ್ಪ ಅವ್ರಿಗೆ ರೈಸ್ ಕೊಡ್ತೀನಿ. ನನ್ನ ಮಗನಿಗೆ ಹಾಲನ್ನು ಕೊಟ್ಟಿದ್ದೆ. ಆಟ ಆಡ್ಕೊಂಡು ಬಂದುಬಿಟ್ಟು ತುಂಬ ಟಯರ್ಡ್ ಆಗಿದ್ದ. ಅವ್ನು ನೋಡಿ ಅರ್ಧ ಹಾಲು ಕುಡಿದ್ಬಿಟ್ಟು ಅರ್ಧ ಹಂಗೆ ಇಟ್ಬಿಟ್ಟಿದ್ದಾನೆ. ಹಾಲು ಕುಡಿಯೋವಾಗಲೇ ಸ್ವಲ್ಪ ಪನ್ನೀರ್ ಬುರ್ಜಿ ಟೇಸ್ಟ್ ಮಾಡಿಸು ಅಂತ ಕೇಳ್ಕೊಂಡಿದ್ದ. ಅವ್ನಿಗೆ ಟೇಸ್ಟ್ ಮಾಡಿಸಿದೆ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಊಟ ಕೊಡು ಅಂತ ಇದ್ದ. ಮಾಡಿ ಕೊಟ್ಬಿಟ್ಟೆ. ತಿಂದ್ರು ಮಕ್ಕಳು. ನಮ್ಮ ಯಜಮಾನ್ರು ಇವಾಗ ಊಟ ಮಾಡ್ತಾ ಇದ್ದಾರೆ. ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಕೂಲಿನ ವಾಟ್ಸಪ್ ಗ್ರೂಪ್ನಲ್ಲಿ ಫೋಟೋಸು ಮತ್ತು ಒಂದು ವೀಡಿಯೋನ ಕಳಿಸಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾನೆ.